ಹಾಯ್ ಫ್ರೆಂಡ್ಸ್. ನಾನಿವತ್ತು ಏನು ಹೇಳ್ತಿದ್ದೀನಿ ಗೊತ್ತಾ? ನಮ್ಮ ನರ್ಸರಿಲಿ ಒಂದು ಮೆಣಸಿನ್ಕಾಯಿ ಗಿಡ ಇದೆ. ಅದರದ್ದು ವಿಶೇಷ ಏನು ಅಂದರೆ ಮೆಣಸಿನ್ಕಾಯಿ ಗಿಡನ ಅಂತ ಅಲ್ಲ, ಅದು ಒಂದು ವಿಶೇಷವಾದ ಮೆಣಸಿನ್ಕಾಯಿ ಗಿಡ ಅಂತಲೇ ಹೇಳ್ಬೋದು. ಅದು ಒಂದು ಗಿಡ, ಒಂದು ಮನೇಲಿ ಒಂದು ಗಿಡ ಇದ್ದರೆ ಸಾಕು. ಅದು ಯಾವ ರೀತಿ ಇದೆ ಗೊತ್ತಾ? ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಇರುತ್ತೆ. ಹಿಂದೆ ಎಲ್ಲ ತುಂಬ ಉಪಯೋಗಿಸ್ತಾ ಇದ್ದರು. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಖಾರ ತಿನ್ನೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದನ ಅಥವಾ ಇದನ್ನು ಬೆಳೆಯೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕಡಿಮೆ ಆಗಿದೆ. ನಾವು ನಮ್ಮ ನರ್ಸರಿ ಮೂಲಕ ಇದನ್ನು ಮತ್ತೆ ಪರಿಚಯ ಮಾಡಿಸ್ತಾ ಇದ್ದೀವಿ ಜನರಿಗೆ. ಇದನ್ನು ನಾವೇನಂತೀವಿ ಗೊತ್ತಾ? ಲವಂಗ ಮೆಣಸಿಕಾಯಿ ಅಂತ ಅಂತೀವಿ, ಮುಗಿಲು ಮೆಣಸಿಕಾಯಿ ಅಂತಲೂ ಅಂತಾರೆ. ಅಂದರೆ ಇದು ಮುಗಿಲು ನೋಡ್ತಾ ಬೆಳೆಯುತ್ತೆ. ಎಲ್ಲ ಮೆಣಸಿಕಾಯಿಗಳು ಈ ಭೂಮಿ ನೋಡುತ್ತಲ್ವಾ, ಗಿಡದಲ್ಲಿ ನೀವು ಸಪೋಸ್ ಮೆಣಸಿನ ಗಿಡ ನೋಡಿದ್ರೆ ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ. ನಾನು ಆ ಗಿಡ ಯಾವ ರೀತಿ ಇರುತ್ತೆ, ಅದು ಹೇಗೆ ಮೆಣಸಿಕಾಯಿ ಬಿಟ್ಟಿದೆ ಅಂತ ತೋರಿಸ್ತೀನಿ. ಅದು ತುಂಬ ದೊಡ್ಡದು ಇರಲ್ಲ. ಮೆಣಸಿಕಾಯಿ ಸೈಜು 2 ಇಂಚ್ ಇರುತ್ತಷ್ಟೇ. 2 ಇಂಚ್, 1.5 ಇಂಚು ಅಥವಾ 2 ಇಂಚ್ ಇರುತ್ತೆ. ಬಟ್ ಖಾರ ಮಾತ್ರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಅಷ್ಟು ಹೆವಿ ಖಾರ ಇರುತ್ತೆ. ಇದು ಒಂದು ಗಿಡ ಒಂದು ಫ್ಯಾಮಿಲಿಗಿದ್ದರೆ ಒಂದು 4ರಿಂದ 6 ಜನ ಇದ್ದಾರೆ ಅಂತಂದರೆ ಒಂದು 5ರಿಂದ 10 ಮೆಣಸಿಕಾಯಿ ಎನಫ್ ಒಂದು ದಿನಕ್ಕೆ ತಿಂಡಿಗೆಲ್ಲ 2 ಮೆಣಸಿಕಾಯಿ ಸಾಕು. ಅಷ್ಟು ಖಾರ ಇರುತ್ತೆ, ಹೆವಿ ಖಾರ. ಇದನ್ನೆಲ್ಲ ನನಗೆ ಗೊತ್ತಿರೋಂಗೆ ನಮ್ಮ ಅಜ್ಜಿ ಅಮ್ಮಂದ್ರೆಲ್ಲ ಹಪ್ಳಕ್ಕೆ ಯೂಸ್ ಮಾಡ್ತಿದ್ರು. ಹಪ್ಳಕ್ಕೆ ಒಂದು ಬೊಗ್ಸೆ ಅಂದರೆ ಒಂದು ಇಡೀ ಒಂದು 15ರಿಂದ 10-15 ಅಥವಾ ಒಂದು 20 ಆದರೆ ಹಪ್ಪಳಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕರೆಕ್ಟ್ ಆಗಿಬಿಡುತ್ತೆ ಅಂತೇಳಿ. ಆಮೇಲೆ ಇದು ಕಟ್ಟು ಅಂತ ಮಾಡ್ತೀವಲ್ಲ, ಕಟ್ಟಿನ ಸಾರು, ಹೋಳ್ಗೆ, ಒಬ್ಬಟ್ಟಿನ ಜೊತೆ ಅದಕ್ಕೆ ಹಾಕ್ತಿದ್ರು. ಅದಕ್ಕೆ 2ರಿಂದ 3 ಮೆಣಸಿಕಾಯಿ ಹಂಗೆ ಮುರಿದು ಹಾಕ್ಬಿಟ್ಟಿರೋರು ಅಷ್ಟೇ. ಮತ್ತೇನಕ್ಕೂ ಯೂಸ್ ಮಾಡ್ತಿರಲಿಲ್ಲ ಇದನ್ನು. ಅಂದರೆ ಹೆವಿ ಖಾರ ಇರುತ್ತೆ ಅಂತಲೇ ಯೂಸ್ ಮಾಡ್ತಿರಲಿಲ್ಲ. ಬಟ್ ಇವಾಗ ನಾನು ಕೂಡ ಯೂಸ್ ಮಾಡಿ ನೋಡಿದೆ. ಈಗ ಒಂದು ವಾರದಿಂದ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ 2 ದಿನ. ಫಸ್ಟ್ ಸ್ಟಾರ್ಟಿಂಗ್ ನಾನು 2ರಿಂದ 3 ಹಾಕಿದೆ. ನಮ್ಮನೆ ಸಾಂಬಾರಿಗೆ ಸಾಕು ಅನ್ನಿಸ್ತು ಅಷ್ಟು. ಆಮೇಲೆ ತಿಂಡಿಗಳಿಗೆಲ್ಲ 2 ಹಾಕಿದರೆ ಸಾಕು. ನಾವು ಸ್ವಲ್ಪ ಮೀಡಿಯಮ್ ಖಾರ ತಿಂತೀವಿ, ತೀರಾ ಹೆವಿ ಖಾರ ತಿನ್ನಲ್ಲ. ಖಾರ ತಿನ್ನೋರು ಕೂಡ ಇದನ್ನು ಒಂದು 5 ತಿಂಡಿಗೆ 5ರಿಂದ 6 ಅಷ್ಟು ಯೂಸ್ ಮಾಡಿದ್ರೆ ಸಾಕಾಗತ್ತೆ. ನಮ್ಮ ನರ್ಸರೀಲಿ ಒಂದೇ ಒಂದು ಗಿಡ ಇದೆ, ನೋಡ್ತಿರ್ಬೋದು, ದಪ್ಪ ಇದೆ ಬಡ್ಡೆ. ಬಟ್ ಅದರಲ್ಲಿ ಈಗಲೂ ನಾನು ಮೆಣಸಿಕಾಯಿನ ಫುಲ್ ಎಲ್ಲ ಕಿತ್ತರೂ ಮಿನಿಮಮ್ 1/4 kg 1 kg 3/4 kg 800 ಗ್ರಾಮ್ 800 ಗ್ರಾಮ್ವರೆಗೂ ಬರುತ್ತೆ. ಅಷ್ಟು ಇದೆ ಒಂದೇ ಗಿಡದಲ್ಲಿ. ಒಂದು ಕಾರ್ನರಲ್ಲಿ ಈ ಗಿಡ ಇದೆ. ಅದು ಎಷ್ಟು ಮೆಣಸಿಕಾಯಿ ಹಿಡ್ಕೊಂಡಿದೆ ಅಂದರೆ ಫುಲ್ಲು ತುಂಬ ಹೆವಿ. ಒಂದೊಂದು ನೋಡ್ತಾ ಇರ್ಬೋದು, ಎಲೆ ಎಷ್ಟು ಇದೆಯೋ ಅಷ್ಟೇ ಮೆಣಸಿಕಾಯಿಗಳು ಇದೆ ಅದರಲ್ಲಿ. ಈ ಥರದ್ದು ಒಂದು ಗಿಡನ ನಾವು ಮನೇಲಿ ಹಾಕ್ಕೊಂಬಿಟ್ರೆ ನಾವು ವರ್ಷಾನುಗಟ್ಟಲೆ ಮೆಣಸಿಕಾಯಿ ತೊಗೊಳ್ಳೋದೇ ಬೇಡ. ಇವಾಗೆಲ್ಲ ಮಾರ್ಕೆಟಲ್ಲಿ ತೊಗೊಳ್ಳೋದು, ಅದು ಮಾರ್ಕೆಟಿಂದ ಅಲ್ಲೇ ಅರ್ಧ ಕೊಳೆತು ಬಿಟ್ಟಿರುತ್ತೆ. ಅವ್ರು ಯಾವಾಗ ಹರಿದಿರ್ತಾರೋ ಏನೋ, ಅದನ್ನು ನಾವು ಅಲ್ಲಿಂದ ತೊಗೊಂಬಂದು ಅದನ್ನು ಮತ್ತೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಎಷ್ಟು ಫರ್ಟಿಲೈಸರ್ ಯೂಸ್ ಮಾಡಿರ್ತಾರಲ್ವ. ನಾವು ಇದಕ್ಕೆ ಯಾವ ಫರ್ಟಿಲೈಸರು ಯೂಸ್ ಮಾಡಿಲ್ಲ, ಯಾವುದೇ ಗೊಬ್ಬರ ಇಲ್ಲ, ಯಾವುದೇ ಔಷಧಿ ಇಲ್ಲ. ಜಸ್ಟ್ ಗಿಡ ಅಲ್ಲಿ ಹಾಕಿರೋದಷ್ಟೇ. ಒಂದೇ ಗಿಡ ಹಾಕಿರೋದು. ನೋಡಿ ಎಷ್ಟು ಬಿಟ್ಟಿದೆ ಅಂದರೆ ಮಿನಿಮಮ್ 800 ಗ್ರಾಮ್ ಸಿಗುತ್ತೆ ಈಗಲೂ. ನಾವೆಲ್ಲ ಮೆಣಸಿಕಾಯಿನ ಬಿಡಿಸಿದ್ರೆ ನಾವು ರೆಡ್ ಆಗಿರೋದು ಅಂದರೆ ಕೆಂಪಾಗಿರೋದನ್ನು ಬಿಡಿಸಿ ಹಾಗೆ ಇಟ್ಟಿದ್ದೀವಿ. ಅಂದರೆ ಬೀಜ ಪರ್ಪಸ್ಸಿಗೆ ನಮಗೆ ಬೀಜ ಬೇಕಲ್ವ ನೆಕ್ಸ್ಟು. ಸೊ ನೆಕ್ಸ್ಟ್ ಈ ಗಿಡನ ಪ್ರಮೋಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಅಂದರೆ ಎಲ್ಲರ ಮನೆಯಲ್ಲೂ ಇರಲಿ ಅಂತೇಳಿ. ಅಂದರೆ ಇದನ್ನು ವಾಣಿಜ್ಯ ಬಳಕೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರ ಮನೆಯಲ್ಲೂ ಈ ಒಂದು ಗಿಡ ಇರಬೇಕು. ಒಂದು ಗಿಡ ಇದ್ದರೆ ಸಾಕು. ಅವರು ವರ್ಷಾನುಗಟ್ಟಲೆ ಮೆಣಸಿಕಾಯಿ ಕೊಳ್ಳೋದೇ ಬೇಡ. ಆಮೇಲೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು 1 ವರ್ಷ ಈ ಮೆಣಸಿಕಾಯಿ ಬಿಡ್ತು, ಇದು ಸತ್ತೋಗುತ್ತೆ ಹಂಗೇನಿಲ್ಲ. ಇದು ಮತ್ತೆ ಎಲ್ಲ ಹಣ್ಣೆಲ್ಲ ಎಲೆ ಎಲ್ಲ ಉದುರಿ ಮತ್ತು ಗಿಡ ಸಾಯಲ್ಲ, ಗಿಡ ಹಂಗೇ ಇರುತ್ತೆ. ಮತ್ತು ನೆಕ್ಸ್ಟ್ ಇಯರ್ ಬಿಡ್ತಾ ಹೋಗುತ್ತೆ. ಇಲ್ಲ ನಮಗಿನ್ನೂ ಎಕ್ಸ್ಟ್ರಾ ಬೇಕಂದರೆ ಈ ರೀತಿ ಹಣ್ಣು ಮೆಣಸಿಕಾಯಿ ಇರುತ್ತಲ್ಲ, ಇದು ಫುಲ್ ಹಣ್ಣಾದಮೇಲೆ ಅದನ್ನು ಬಿಡಿಸಿ ಒಣಗಿಸಿಟ್ರೆ ಅದರಿಂದ ಬೀಜಗಳು ಬರುತ್ತೆ. ಒಂದು ಮೆಣಸಿಕಾಯಿದಿಂದ ಸುಮಾರು ಗಿಡಗಳು, ಒಂದು 20-30 ಗಿಡಗಳನ್ನು ನಾವು ಮಾಡ್ಕೋಬೋದು ಒಂದೇ ಒಂದು ಮೆಣಸಿಕಾಯಿಂದ, ಹಣ್ಣು ಮೆಣಸಿಕಾಯಿದಿಂದ. ಸೊ ಎಲ್ಲರೂ ಇದನ್ನು ಮನೆಯಲ್ಲಿ ಪಾಟಲ್ಲಿ ಕೂಡ ಬೆಳ್ಕೋಬೋದು.
ಪೇಂಟ್ ಬಕೆಟ್ಸ್ ಇರುತ್ತೆ, ಅದರಲ್ಲಿ ಕೂಡ ಬೆಳಿಬೋದು. ಒಂದು ಗಿಡ ಇದ್ದರೆ ಸಾಕು, ವರ್ಷ ಪೂರ್ತಿ ಅವರು ಮೆಣಸಿನ್ಕಾಯಿ ತೊಗೊಳ್ಳೋದೇ ಬೇಡ. ಎಷ್ಟು ಖಾರ ಇದೆ ಗೊತ್ತಾ. ನಾನು ಇವಾಗ ಜಸ್ಟು ಅದನ್ನ ಕಿತ್ತಿದ್ನಲ್ಲ, ಕಿತ್ತು ಟಚ್ ಮಾಡ್ಕೊಂಬಿಟ್ಟೆ ಮುಖಕ್ಕೆ, ಸ್ವಲ್ಪ ಯಪ್ಪ ಉರಿತಾ ಇದೆ, ಅಷ್ಟು ಖಾರ ಇರುತ್ತೆ. ಅಂದರೆ ಈಗ ನಾವು ಖಾರ ತಿನ್ನಲ್ಲ ಅನ್ನೋರು ಕೂಡ ಒಂದೋ ಎರಡೋ ಹಾಕ್ಕೋಬೋದಲ್ವಾ, ಸಾಕು. ಅದು ಆಮೇಲೆ ರುಚಿನೂ ಕೊಡುತ್ತೆ, ಬರೀ ಖಾರ ಅಂತಲೇ ಕನ್ಸಿಡರ್ ಮಾಡೋದಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಸೊ ಈ ಥರದ್ದು ಮೆಣಸಿನ್ಕಾಯಿನ ನೀವು ಬೆಳಿಲಿಕ್ಕೆ ನಿಮ್ಮ ಮನೇಲಿ ಪ್ರಯತ್ನ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾರಿಗಾದ್ರೂ ಈ ಮೆಣಸಿನ್ಕಾಯಿದ್ದು ಗಿಡಗಳು ಅಥವಾ ಬೀಜಗಳು ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.